ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಮ್ಮ ಅಡಿಕೆ, ಕಾಳುಮೆಣಸು, ಶುಂಠಿಯ ಸರಣಿ ವಿಡಿಯೋಗಳಲ್ಲಿ ಮುಂದುವರೆದ ಭಾಗದಲ್ಲಿ ಇವತ್ತು ನಾವು ಶುಂಠಿಯಲ್ಲಿ ನಾವು ಜಾಗದ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ರೈತರಿಗೂ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ನಮ್ಮ ಸಹಜವಾಗಿ ಪ್ರತಿ ವರ್ಷ ಶುಂಠಿ ಬೆಳೀತಿರೋ ರೈತರಿಗೆ ಇದರಲ್ಲಿ ಕೆಲವೊಂದಷ್ಟು ವಿಷಯಗಳು ಈ ಮೊದಲೇ ಗೊತ್ತು, ಕೆಲವೊಂದು ವಿಷಯಗಳು ಗೊತ್ತಿಲ್ಲದಿರೋದನ್ನು ಅಥವಾ ಅವರ ನೆನಪಿನಲ್ಲಿರೋದನ್ನು ಮತ್ತೆ ಅವರಿಗೆ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ನಾವು ಮುಂದಾಗಿದ್ದೀವಿ ಸ್ನೇಹಿತರೆ. ಶುಂಠಿನಲ್ಲಿ ನಾವು ಜಾಗದ ಆಯ್ಕೆ ಮಾಡ್ಕೋಬೇಕಾದ್ರೆ ಎರಡು ಥರ ಆಪ್ಷನ್ ಇದೆ. ಒಂದು, ನಮ್ಮ ಜಾಗದಲ್ಲೇ ನಾವು ಶುಂಠಿ ಬೆಳೀತಾ ಇದ್ದೇವೆ, ಅವಾಗ ಏನು ಮಾಡಬೇಕು. ಮತ್ತೊಂದು, ನಾವು ಗುತ್ತಿಗೆ ಆಧಾರದಲ್ಲಿ ಬೇರೆಯವರ ಜಾಗವನ್ನು ಪಡೆದುಕೊಂಡು ನಾವು ಶುಂಠಿ ಕೃಷಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಾವೇನು ಮಾಡಬೇಕು ಅಂತ ಅದನ್ನು ನಾವು ವಿಶ್ಲೇಷಣೆಯಾಗಿ ನೋಡೋಣ. ನಮ್ಮದೇ ಜಾಗ ಇರಲಿ, ನಾವು ಬೇರೆಯವ್ರ ಜಾಗನೇ ಗುತ್ತಿಗೆ ಪಡೆದು ಶುಂಠಿ ಬೆಳಿಬೇಕು ಮುಂದಿನ ವರ್ಷಕ್ಕೆ ಅಂತ ನಾವು ತೀರ್ಮಾನ ಮಾಡಿದ ಪಕ್ಷದಲ್ಲಿ ಮೊದಲನೇದಾಗಿ ನಮ್ಗೆ ಅಲ್ಲಿ ಕನಿಷ್ಠ 4 ರಿಂದ 5 ವರ್ಷದ ಹಿಂದಿನ ತನಕ ಶುಂಠಿ ಬೆಳೆದಿರಬಾರ್ದು. ಕನಿಷ್ಠ ಅಂತ ಹೇಳ್ತೇವೆ, ಇದು ಅನಿವಾರ್ಯ ಕೂಡ. ಇದನ್ನು ಗಮನಿಸಿ ದಯವಿಟ್ಟು. ಸಾಕಷ್ಟು ಕಡೆ ನಮ್ಮ ರೈತ ಮಿತ್ರರು 2 ವರ್ಷಕ್ಕೆ ಶುಂಠಿ ಬೆಳೆದ ಜಾಗದಲ್ಲೇ ಮತ್ತೆ ಶುಂಠಿ ಬೆಳೆಯೋ ಸಾಹಸವನ್ನು ಮಾಡಿ ಅಲ್ಲಿ ಸಾಕಷ್ಟು ನಷ್ಟ ಉಂಟಾಗಿದೆ. ಕನಿಷ್ಠ 4 ವರ್ಷ ನಮಗೆ ಅಲ್ಲಿ ಶುಂಠಿ ಬೆಳೆದಿರಬಾರ್ದು, 4 ವರ್ಷ ಬೆಳೆದಿರಬಾರ್ದು. ಇದು ಮುಖ್ಯವಾದ ವಿಷಯ, ಇದನ್ನು ಗಮನಿಸ್ಬೋದು. ನಿಮ್ಮದೇ ಜಾಗದಲ್ಲೇ ಆದರೆ ನಿಮಗೆ ಅಂಥ ದೊಡ್ಡ ಕನ್ಫ್ಯೂಷನ್ ಇರಲ್ಲ, ನೀವು ಅದನ್ನು ತುಂಬ ಅನಾಯಾಸವಾಗಿ ಈ ನಿರ್ಧಾರ ತೆಗೆದುಕೊಳ್ಬೋದು. ನೀವು ಗುತ್ತಿಗೆ ಕೃಷಿ ಮಾಡ್ಲಿಕ್ಕೆ ಹೋಗ್ತೀರಾ ಅಥವಾ ಕಾಂಟ್ರಾಕ್ಟ್ ಅಂದರೆ ಬೇರೆ ಕಡೆ ಅಗ್ರಿಮೆಂಟ್ ಮಾಡಿಕೊಂಡು ಬೇರೆಯವ್ರ ಜಮೀನಲ್ಲಿ ನೀವು ಶುಂಠಿ ಬೆಳಿತೀರಾ ಅಂದರೆ ಒಂದಷ್ಟು ಪೂರ್ವ ಪರಿಶೀಲನೆಗಳನ್ನು ನೀವು ಮಾಡಿಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನು ಮತ್ತೆ ಯಾವ ಥರ ಜಾಗದಲ್ಲಿ ಮೊದಲನೇದಾಗಿ ನಾನು ಏನೇನು ಮಾಡಬಾರ್ದು, ಯಾವ ಜಾಗದಲ್ಲಿ ಮಾಡಬಾರ್ದು ಅಂತ ಹೇಳ್ತೀನಿ. ಆನಂತರ ಎಲ್ಲಿ ಮಾಡ್ಬೋದು, ಹೇಗೆ, ಯಾವ್ದು ಸೂಕ್ತ ಅನ್ನೋದನ್ನು ತಿಳಿಸ್ತೇನೆ ನಿಮಗೆ. ಮತ್ತು ಯಾವ್ಯಾವ ಬೆಳೆಗಳನ್ನು ಬೆಳೆದಿರಬಾರ್ದಲ್ಲಿ, ಗಡ್ಡೆ ಮತ್ತು ಗೆಣಸಿಗೆ ಸಂಬಂಧಪಟ್ಟ ಬೆಳೆಗಳನ್ನು ಆ ಜಾಗದಲ್ಲಿ ಕಳೆದ 4 ವರ್ಷದಿಂದನೂ ಬೆಳೆದಿರಬಾರ್ದು. ಮತ್ತು ಇದೇನೆಂದರೆ ಹೋದ ವರ್ಷ ಬೆಳೆದಿಲ್ಲ ನಡೆಯುತ್ತಾ ಹಾಗಿಲ್ಲ, ಕಳೆದ ಕನಿಷ್ಠ 3-4 ವರ್ಷದಿಂದ ಈ ರೀತಿಯ ಪ್ರಮೇಯದ ಯಾವ ಬೆಳೆಗಳನ್ನು ಬೆಳೆದಿರಬಾರ್ದು. ಯಾವುದಿದೆ ಅದರಲ್ಲಿ? ನಮಗೆ ಗೆಣಸಿದೆ, ಬಾಳೆ ಇದೆ, ಮೆಣಸಿನಕಾಯಿ ಬೆಳೆದಿರಬಾರ್ದು. ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ಜಾಗದಲ್ಲೂ ಸಹಿತ ನಮಗೆ ಮಾಡಲಿಕ್ಕೆ ಸೂಕ್ತ ಅಲ್ಲ. ಇದರ ಜೊತೆಗೆ ಕಬ್ಬು ಬೆಳೆದಿರ್ತಕ್ಕಂಥ ಜಾಗದಲ್ಲೂ ಸಹಿತ ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ಮಾಡಲಿಕ್ಕೆ ಬಂದರೆ ಏನಾಗುತ್ತೆ ಅಂದರೆ ವಿಪರೀತ ರೋಗ ಬಾಧೆ ಶುರುವಾಗುತ್ತೆ. ವಿಪರೀತ ನಮಗೆ ಶುಂಠಿ ಏನಿದೆ ಇದು ರೈಸಮ್ನ ಬೆಳೆ, ಇದು ಸಹಿತ ಗಡ್ಡೆಗೆ ಸಂಬಂಧಪಟ್ಟ ಬೆಳೆ. ಆ ಬೆಳೆಗಳಲ್ಲಿ ಇರ್ತಕ್ಕಂಥ ಎಲ್ಲ ರೋಗ ರುಜಿನಗಳು ನಮಗೆ ಈ ಬೆಳೆಗೆ ನಮಗೆ ಅನಾಯಾಸವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಆ ಮೂಲಕ ನಮ್ಮ ಬೆಳೆ ಹಾಳಾಗಲಿಕ್ಕೆ ಏನೇನು ಕಾರಣಗಳು ಬೇಕು ಎಲ್ಲದೂ ಆಗುತ್ತೆ. ಇನ್ನು ನಮಗೆ ಇದು ಯಾವ ಜಾಗದಲ್ಲಿ ಏನೇನು ಬೆಳೆ ಬೆಳೆದಿದ್ರೆ ಬೆಳಿಬಾರ್ದು ಅಂತಿದೆ. ಯಾವ ಜಾಗದಲ್ಲಿ ಅಂದರೆ ಮಣ್ಣು ಹೇಗಿರಬೇಕು. ಮಣ್ಣು ನಮ್ಮೆಲ್ಲ ರೈತರಿಗೂ ಈ ವಿಷಯದಲ್ಲಿ ಸಾಕಷ್ಟು ಸ್ಪಷ್ಟತೆ ಇದೆ, ಅಂಥ ದೊಡ್ಡ ಇಂಪಾರ್ಟೆಂಟ್ ವಿಷಯ ಏನಲ್ಲ. ಆದರೂ ನಾನು ಹೊಸದಾಗಿ ಬೆಳೆಯೋರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ತಿಳಿಸ್ಬಿಡ್ತೀನಿ. ಕರ್ಲು ಮಣ್ಣು, ಸುಣ್ಣಕಲ್ಲು ಮಣ್ಣು, ಅತಿ ಹೆಚ್ಚು ಮರಳಿರೋ ಮಣ್ಣು, ಕೆರೆಗೋಡಿನ ಮಣ್ಣುಗಳಲ್ಲಿ ನಮಗೆ ಶುಂಠಿ ಬೆಳೆಯೋದು ಬೇಡ. ಹಾಗಾಗಿ ನಮಗೆ ಮಣ್ಣಲ್ಲಿ ಯಾವ್ಯಾವ ಮಣ್ಣು ಬೇಡ ಅಂದರೆ ಕೆರೆ ಮಣ್ಣು ಬೇಡ, ಕರ್ಲು ಮಣ್ಣು ಬೇಡ, ಸುಣ್ಣಕಲ್ಲು ಮಣ್ಣು ಬೇಡ. ಅತಿಯಾಗಿ ಬರೀ ಮರಳೇ ಇರತಕ್ಕಂಥ ಮಣ್ಣನ್ನು ಸಹಿತ ನಮಗೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಶುಂಠಿ ಬೆಳೀಲಿಕ್ಕೆ ಸೂಕ್ತವಾಗಿದ್ದು ಅಲ್ಲ ಸ್ನೇಹಿತರೆ. ಮತ್ತು ಮಣ್ಣು ಅಂತ ಬಂದಾಗ ಮತ್ತೆ ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ, ಸಾಯಿಲ್ ಟೆಸ್ಟ್ ಮಣ್ಣಿನ ಪರೀಕ್ಷೆ ಅನಿವಾರ್ಯತೆ. ಇದು ನಾವು ಮುಂದಿನ ವೀಡಿಯೋದಲ್ಲೂ ಮತ್ತೆ ವಿಶೇಷವಾಗಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನನ ನಾನು ಮಾಡ್ತೀನಿ ಸ್ನೇಹಿತರೆ. ಇನ್ನು ಅತಿಯಾದ ನೆರಳು ಇರತಕ್ಕಂಥ ಜಾಗದಲ್ಲೂ ಸಹಿತ ನಾವು ಬೆಳೆಯೋದು ಬೇಡ. ತೆಂಗಿನ ತೋಟ, ಮಾವಿನ ತೋಟದಲ್ಲಿ ನಡೆಯುತ್ತೆ, ಅತಿಯಾದ ನೆರಳಿದ್ದರೆ ಆಗೋದಿಲ್ಲ. ನಿಮಗೆ ದಾಯ ಚಿಕ್ಕದಿದ್ದ ಪ್ರಮೇಯದಲ್ಲಿ ನಮಗೆ ಅದನ್ನು ಬೆಳೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅತಿಯಾದ ನೆರಳಿದ್ದರೆ ನಮಗೆ ಅಲ್ಲಿ ಉತ್ತಮ ಇಳುವರಿ ಪಡೀಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆ. ಸ್ನೇಹಿತರೆ, ಗಡ್ಡೆ ಗೆಣಸಿನಲ್ಲಿ ಗೆಣಸು, ಬಾಳೆ, ಮೆಣಸಿನಕಾಯಿ ಎಲ್ಲ ಇದೆ. ಇದರ ಜೊತೆಗೆ ಕೆಸವನ್ನು ಬೆಳೀತೀರಿ ಸಾಕಷ್ಟು ಪ್ರದೇಶದಲ್ಲಿ. ಕೆಸ ಬೆಳೆದಿರೋ ಜಾಗದಲ್ಲಿ ಬೇಡ. ಅದರ ಜೊತೆಗೆ ಮರಗೆಣಸಿದೆ, ಮರಗೆಣಸು ಬೆಳೆದ ಜಾಗದಲ್ಲೂ ಸಹಿತ, ಗೆಣಸು ಅಂದರೆ ಅದೇ ಬರುತ್ತೆ ನಮಗೆ, ಸಿಹಿಗೆಣಸು ಮತ್ತು ಮರಗೆಣಸು ಇದೆಲ್ಲ ಬೆಳೆದಿರೋ ಜಾಗದಲ್ಲಿ ನಾವು ಶುಂಠಿಯನ್ನು ಹಾಕಲಿಕ್ಕೆ ಯೋಗ್ಯ ಅಲ್ಲ, ಹಾಕಬಾರ್ದು ಕೂಡ. ಸೊ ಇದಿಷ್ಟೊತ್ತು ನಾವು ನಿಮಗೆ ಯಾವ್ಯಾವ ಸ್ಥಳದಲ್ಲಿ ಹಾಕಬೇಕು, ಯಾವ ಸ್ಥಳದಲ್ಲಿ ಹಾಕಬಾರ್ದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇವೆ. ಈಗ ಈ ವಿಶೇಷವಾಗಿ ಇನ್ನೊಂದು ಗಮನ ಏನು ಬಿಡಬೇಕು ಅಂದರೆ, ಅತಿಯಾದ ನೆರಳು ಹೇಗಿದೆ, ಅತಿಯಾಗಿ ನೀರು ನಿಲ್ತಕ್ಕಂಥ ಜಾಗದಲ್ಲೂ ಬೇಡ, ನೀರು ನಿಲ್ಲುವ ಜಾಗದಲ್ಲೂ ಬೇಡ.
ಮತ್ತು ಪ್ರವಾಹದಂಥ ಪರಿಸ್ಥಿತಿಗಳಾಗ್ತದೆ. ವಿಪರೀತ ಮಳೆ ಆದಾಗ ನಮಗೆ ಪ್ರವಾಹದಂಥ ಪರಿಸ್ಥಿತಿ ಆಗ್ತದೆ. ಆ ಜಾಗದಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಶುಂಠಿಯನ್ನು ಬೆಳಿಬಾರದು. ಇದಿಷ್ಟು ವಿಷಯಗಳನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಇನ್ನು ಯಾವ ಜಾಗದಲ್ಲಿ ಬೆಳೆದ್ರೆ ಉತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು, ಸಪೋರ್ಟರ್ಸು ಯಾರ್ಯಾರು ನಮಗೆ ಬೆಂಬಲವಾಗಿ ನಿಂತೀರೋ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಈಗ ಯಾವ ಜಾಗದಲ್ಲಿ ಬೆಳಿಬೋದು, ಯಾವ ಪ್ರದೇಶದಲ್ಲಿ ಬೆಳೆದ್ರೆ, ಹೇಗೆ ಬೆಳೆದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ತನಕ ನಾವು ಶುಂಠಿಯ ಜಾಗದ ಆಯ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಬೇಡ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಎಲ್ಲಿ ಬೇಕಾಗ್ಬೋದು, ಎಲ್ಲಿ ಮಾಡಿದ್ರೆ ಉತ್ತಮ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸಾಧ್ಯವಾದಷ್ಟು ಹೊಸ ಜಾಗ ಇದ್ದರೆ ಉತ್ತಮ. ಹೊಸ ಜಾಗ ಅಂದರೆ ನಿಮಗೆ ಯಾವ ಪ್ರಮೇಯದಲ್ಲೂ ಅಲ್ಲಿ ಶುಂಠಿ ಬೆಳೆದಿಲ್ಲ ಯಾವಾಗಲೂ, ಹೊಸ ಜಾಗ ಇದ್ದರೆ ಅದು ಉತ್ತಮ. ಇದರ ಲಭ್ಯತೆಗಳು ಮತ್ತು ಗೊತ್ತಿಲ್ಲ, ಎಷ್ಟು ಅವಕಾಶಗಳಿದೆ, ಎಷ್ಟು ಅನುಕೂಲಗಳಿದೆ ಗೊತ್ತಿಲ್ಲ. ಸಾಧ್ಯವಾದಷ್ಟು ಹೊಸ ಜಾಗದಲ್ಲಿ ಮಾಡಿದ್ರೆ ತುಂಬಾ ಉತ್ತಮವಾಗಿ ನಮಗೆ ಇಳುವರಿ ಬರ್ತದೆ. ರೋಗದ ಬಾಧೆನೂ ಸಾಕಷ್ಟು ಕಡಿಮೆ ಇರ್ತದೆ. ಕನಿಷ್ಠ 4 ವರ್ಷಕ್ಕಿಂತ ಮೊದಲೇ ಅಲ್ಲಿ ಬೆಳೆದಿರತಕ್ಕಂಥ ಜಾಗ ಬೇಡ ಅಂತ ನಾವು ಮೊದಲನೇ ಪಾಯಿಂಟಲ್ಲಿ ತಿಳಿಸಿದ್ವಿ. ಇಲ್ಲಿ ಆ ಪ್ರಮೇಯನೇ ಬರೋದಿಲ್ಲ. ಹೊಸ ಜಾಗ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಶುಂಠಿ ಬೆಳೆದೇ ಇರೋದಿಲ್ಲ. ಶುಂಠಿ ಬೆಳೆದಿಲ್ಲ ಅಂದರೆ ಶುಂಠಿಗೆ ಸಂಬಂಧಪಟ್ಟ ಯಾವ ರೋಗದ ಅಲ್ಲಿ ನಿಮಗೆ ಫಂಗಸ್ ಆಗಲಿ ಬ್ಯಾಕ್ಟೀರಿಯಾಗಳಾಗಲಿ ಅಲ್ಲಿ ಇರುವಂಥ ಚಾನ್ಸಸ್ ಇಲ್ಲ. ಹಾಗಾಗಿ ನಿಮಗೆ ರೋಗ ನಿರ್ವಹಣೆ ಸಾಕಷ್ಟು ಸುಲಭ ಆಗುತ್ತೆ. ಪೋಷಕಾಂಶಗಳನ್ನು ತುಂಬ ಉತ್ತಮ ರೀತಿಯಲ್ಲಿ ಅಲ್ಲಿ ನಿರ್ವಹಣೆ ಆಗುತ್ತೆ. ಸೊ ಹೊಸ ಜಾಗ ಉತ್ತಮ. ಇನ್ನು ನಾವು ಆಲೂಗಡ್ಡೆ ಬೆಳೆದಲ್ಲಿ ಬೇಡ, ಮೆಣಸಿನ್ಕಾಯಿ ಬೆಳೆದಲ್ಲಿ ಬೇಡ, ಗೆಣಸು ಬೆಳೆದಲ್ಲಿ ಬೇಡ, ಕೆಸ ಬೆಳೆದಲ್ಲಿ ಬೇಡ, ಬಾಳೆ ಬೆಳೆದಲ್ಲಿ ಬೇಡ, ಕಬ್ಬು ಬೆಳೆದಲ್ಲಿ ಬೇಡ ಅಂತ ಹೇಳಿದ್ದೀವಿ. ಅದೇ ಥರನೇ ಬೇಕು ಅನ್ನೋ ಪ್ರಶ್ನೆ ಬಂದರೆ ನಮಗೆ ರಾಗಿ, ಜೋಳ, ಸಾಸಿವೆ ಈ ಥರದ ಬೆಳೆಗಳನ್ನು ಬೆಳೆದಾಗ ತುಂಬ ಉತ್ತಮವಾಗಿ ಪರಿಣಮಿಸ್ತವೆ. ರಾಗಿ, ಜೋಳ, ಸಾಸಿವೆ ಇವೆಲ್ಲ ಅತ್ಯುತ್ತಮವಾದ ಬ್ಯಾಕ್ಟೀರಿಯಾ ಸೈಡಾಗಿ ಕೆಲಸ ನಿರ್ವಹಿಸ್ತವೆ, ಫಂಗಿಸೈಡಾಗಿ ಕೆಲಸ ನಿರ್ವಹಿಸ್ತವೆ. ಮಣ್ಣಿನಲ್ಲಿ ಇರ್ತಕ್ಕಂಥ ಫಂಗಸ್ಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು ನ್ಯೂಟ್ರಲೈಸ್ ಮಾಡತಕ್ಕಂಥ ಕೆಲಸವನ್ನು ಇವು ನೈಸರ್ಗಿಕವಾಗಿ ಮಾಡ್ತವೆ. ಹಾಗೆ ರಾಗಿ, ಜೋಳ, ಸಾಸಿವೆ ಬೆಳೆ ಪೂರ್ವದಲ್ಲಿ ರಾಗಿ ಮತ್ತು ಜೋಳ ಬೆಳೆದ ಜಾಗದಲ್ಲಿ, ಸಾಸಿವೆಯನ್ನು ಬೆಳೆದ ಜಾಗದಲ್ಲಿ ನಾವು ಅನಾಯಾಸವಾಗಿ ಶುಂಠಿಯನ್ನು ಬೆಳಿಬೋದು. ಉತ್ತಮ ರೀತಿಯ ಅಲ್ಲಿ ಇಳುವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನಾವು ಮೊದಲನೇದಲ್ಲಿ ಯಾವ ರೀತಿಯ ಮಣ್ಣು ಬೇಡ ಅಂತ ಹೇಳಿದ್ವಿ. ಇದರಲ್ಲಿ ನಮಗೆ ಯಾವ ರೀತಿಯ ಮಣ್ಣು ಬೇಕು ಅನ್ನೋ ಪ್ರಮೇಯ ಬಂದಾಗ ನಮಗೆ ಕೆಂಪು ಮಣ್ಣು, ಕಪ್ಪು ಮಣ್ಣು ಮತ್ತು ಗ್ರಾವಲ್ಸ್ ಮಿಶ್ರಿತವಾಗಿರ್ತಕ್ಕಂಥದ್ದು, ನಮಗೆ ಗ್ರಾವಲ್ಸ್ ಇರ್ತಕ್ಕಂಥ ಮಣ್ಣು ಉತ್ತಮ ಆಗಿದೆ. ನಮಗೆ ಒಂದಷ್ಟು ಸಣ್ಣ ಪುಟ್ಟ ಕಲ್ಲುಗಳು, ಒಂದಷ್ಟು ರೀತಿಯ ಕಲ್ಲಿನ ಅಂಶ ಇರತಕ್ಕಂಥ ಮಣ್ಣು ನಮಗೆ ಸಾಕಷ್ಟು ಉತ್ತಮವಾಗಿ ಇಳುವರಿ ಕೊಡಲಿಕ್ಕೆ ಅನುಕೂಲ ಮಾಡುತ್ತೆ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ವಾಟರ್ ರಿಟೆನ್ಷನ್ ಕೆಪಾಸಿಟಿ ಅಂತ ಹೇಳ್ತೀವಿ, ಲೀಚಿಂಗ್ ಔಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅದೆಲ್ಲ ಕಾರಣಗಳಿಗೋಸ್ಕರ ನಮಗೆ ಕೆಂಪು ಮಿಶ್ರಿತ ಮಣ್ಣು, ಕಪ್ಪು ಮಿಶ್ರಿತ ಮಣ್ಣು ಮತ್ತೊಂದಷ್ಟು ಗ್ರಾವಲ್ಸ್ ಇರ್ತಕ್ಕಂಥ ಮಣ್ಣು ಸಾಕಷ್ಟು ಸೂಕ್ತ ಶುಂಠಿ ಬೆಳೆಯಲಿಕ್ಕೆ ಇದು ಉತ್ತಮವಾದಂಥ ಮಣ್ಣಾಗಿ ಆಗುತ್ತೆ. ಇನ್ನು ವಿಶೇಷವಾಗಿ ಗಮನ ಕೊಡಬೇಕಾಗಿರೋದು ನಾವು ನೀರು. ಮಣ್ಣಾಯಿತು, ಈಗ ನೀರು ಎಷ್ಟು ಲಭ್ಯತೆ ಇದೆ ಅನ್ನೋದನ್ನು ನಾವು ಮೊದಲು ಖಾತ್ರಿ ಮಾಡ್ಕೋಬೇಕು. ನಮ್ಮದೇ ಆದರೆ ನಮ್ಗೆ ಗೊತ್ತಿರುತ್ತೆ ಎಷ್ಟು ನೀರಿನ ಲಭ್ಯತೆ ಇದೆ ಅಂಥೇಳಿ. ನಾವು ಬೇರೆ ಕಡೆ ಮಾಡಬೇಕು ಅನ್ನೋ ಪ್ರಮೇಯ ಬಂದಾಗ ನಮಗೆ ನೀರು ಎಷ್ಟು ಲಭ್ಯತೆ ಇದೆ, ನಾನೀಗ 10 ಎಕರೆ ಮಾಡ್ತಾಯಿದ್ದೀನಿ ಅಥವಾ 20 ಎಕರೆ ಮಾಡ್ತಾಯಿದ್ದೀನಿ, ನನಗೆ 20 ಎಕರೆಗೂ ಉಣಬಡಿಸೋಷ್ಟು ನೀರು ಅಲ್ಲಿ ನನಗೆ ಲಭ್ಯತೆ ಇದೆಯಾ? ಲಭ್ಯತೆ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಖಚಿತಪಡಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಶುಂಠಿಯನ್ನು ಬಿತ್ತನೆ ಮಾಡಿಬಿಡ್ತೀವಿ, ನಮ್ಮ ಶುಂಠಿಯನ್ನು ಹುಟ್ಟುಬಿಡ್ತದೆ, ಅಥವಾ ಶುಂಠಿ ಹುಟ್ಟಲಿಕ್ಕೇನೆ ಸಮಸ್ಯೆ ಆಗಿಬಿಡುತ್ತೆ ನೀರು ಕೊಡಲಿಕ್ಕೆ, ಅಥವಾ ಶುಂಠಿ ಹುಟ್ಟುತ್ತೆ. ಆ ನಂತರದಲ್ಲಿ ನಮಗೆ ಬೇಸಿಗೆ ಬಂದಾಗ ಅಥವಾ ಮಳೆ ಕಡಿಮೆ ಆದಾಗ ನಾವು ನೀರು ಕೊಡುವಾಗ ನಮಗೆ ನೀರಿನ ಲಭ್ಯತೆ ಇಲ್ಲ ಅಂದರೆ ಬೆಳೆ ಹಾಳಾಗುತ್ತೆ, ತೊಂದರೆಗೆ ಸಿಗಾಕೋತೀವಿ. ಹಾಗಾಗಿ ನಮಗೆ ನೀರಿನ ಲಭ್ಯತೆ ಎಷ್ಟಿದೆ ಅಂಥೇಳಿ ನಾವು ನೋಡ್ಕೋಬೇಕು. ಮತ್ತು ನೀರಿನ ಲಭ್ಯತೆಯಲ್ಲೂ ನೀರು ಕುಡಿಲಿಕ್ಕೆ ಯೋಗ್ಯ ಇದ್ದರೆ 100ಕ್ಕೆ 100ರಷ್ಟು ಅದರಲ್ಲಿ ನಾವು ಶುಂಠಿ ಬೆಳೆಯನ್ನು ಮಾಡಬಹುದು. ಈ ಬೇರೆ ಪ್ರಮೇಯದಲ್ಲಿ ನಾವು ಅದನ್ನು ವಾಟರ್ ಅನಾಲಿಸಿಸ್ ಮಾಡಿಸ್ಕೊಂಡು ಮಾಡೋದನ್ನು ಉತ್ತಮ. ನೀರಿನ ಜೊತೆಗೆ ನಮಗೆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಏನಿದೆ ಅದರ ಲಭ್ಯತೆ, ಅಲ್ಲಿಗೆ ಯಾವ ರೀತಿಯ ವ್ಯವಸ್ಥೆ ಇದೆ ಅನ್ನೋದನ್ನು ಸಹಿತ ನಾವು ಗಮನ ಕೊಟ್ಟು ನೋಡಬೇಕು. ರಸ್ತೆ ವ್ಯವಸ್ಥೆ ಚೆನ್ನಾಗಿದೆಯಾ ಅಂತಲೂ ನಾವು ನೋಡ್ಕೋಬೇಕು. ಮತ್ತು ಒಪ್ಪಂದ ಕೃಷಿ, ನಮ್ಮದೇ ಭೂಮಿ ಆದರೆ ಓಕೆ, ನಾವು ಒಪ್ಪಂದ ಕೃಷಿ ಮಾಡ್ತೀವಿ ಅಂದಾಗ ಒಪ್ಪಂದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಅಗ್ರಿಮೆಂಟ್ಗಳನ್ನು ಮಾಡ್ಕೋಬೇಕು. ಅದನ್ನು ನಾವು ಚಾಚು ತಪ್ಪದೆ ಪಾಲಿಸೋದ್ರಿಂದ ನಾವು ಯಾವುದೇ ಮುಂದೆ ಬರ್ಬೋದಾದ ಯಾವುದೇ ತೊಂದರೆಗಳಿಂದ ನಾವು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು ಸ್ನೇಹಿತರೆ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅತಿ ಹೆಚ್ಚು ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲಿಂದ ಸೈನಿಂಗ್ ಆಫ್. ನಮಸ್ಕಾರ ಗೆಳೆಯರೆ.